ಲಕ್ಷ್ಮೀರಮಣ ಗೋವಿಂದ ಗೋವಿಂದ ಸತ್ಯನಾರಾಯಣ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಹರ ಹರ ನಮಃ ಪಾರ್ವತಿ ಪತಯೇ. ಹರ 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 ಮಹಾದೇವ ಶಂಭೋ ಶಂಕರ. ಭಗವತ್ ಭಕ್ತರೇ, ಸತ್ಯನಾರಾಯಣ ಸ್ವಾಮಿ ಕಥಾಶ್ರವಣ ಪ್ರಾರಂಭವಾಗ್ತಾ ಇದೆ. ಪ್ರತಿ ವರ್ಷವೂ ಪ್ರತಿ ತಿಂಗಳು ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯನ್ನು ಕೇಳ್ತಾನೆ ಇರ್ತೀವಿ. ಆದರೂ ಸಹ ಮತ್ತೆ ಈ ಕಾರ್ಯಕ್ರಮದಲ್ಲಿ ಕಥೆಯನ್ನ ಕೇಳಬೇಕು ಅಂತ ಶಾಸ್ತ್ರ ಪುರಾಣದಲ್ಲಿ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಕಥೆಯನ್ನ ಕೇಳಿ ನಮ್ಮ ಜನ್ಮವನ್ನ ಸಾರ್ಥಕತೆಯಾಗಿ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಕಥಾಶ್ರವಣ ಪ್ರಾರಂಭವಾಗ್ತಾ ಇದೆ. ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಕುಳಿತು ಈ ಕಥೆಯನ್ನ ಕೇಳಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ. ನೈಮಿಷಾರಣ್ಯವಾಸಿಗಳಾದ ಅಂದ್ರೆ ನೈಮಿಷಾರಣ್ಯ ಎಂಬತಕ್ಕಂಥ ಅರಣ್ಯದಲ್ಲಿ ವಾಸವನ್ನ ಮಾಡತಕ್ಕಂಥ ಮಹಾ ಋಷಿಗಳು ಒಂದಾನೊಂದು ದಿವಸದಲ್ಲಿ ಸೂತ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾ ಇದ್ದಾರಂತೆ. ಸೂತ ಮಹರ್ಷಿಗಳ ಆಶ್ರಮಕ್ಕೆ ಬಂದಿದ್ದೆ. ಆ ಸೂತ ಮಹರ್ಷಿಗಳ ಆಶ್ರಮದಲ್ಲಿ ಪುರಾಣವನ್ನು ತಿಳಿದುಕೊಂಡಿರ್ತಕ್ಕಂಥ ಆ ಶಬರಿಕಾದಿ ಮಹರ್ಷಿಗಳು ಇರ್ತಾರೆ. ಆ ಶಬರಿಕಾದಿ ಮಹರ್ಷಿಗಳನ್ನ ಕುರಿತು ಹೇಳ್ತಾ ಇದ್ದಾರಂತೆ. ಎಲೆ ಸ್ವಾಮಿ, ನಾವು ಸತ್ಯನಾರಾಯಣ ಸ್ವಾಮಿಯ ವ್ರತದ ವಿಚಾರವನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಬಂದಿದ್ದೇವೆ. ತಾವು ದಯವಿಟ್ಟು ಆ ವ್ರತ ವಿಚಾರವನ್ನು ತಿಳಿಸಬೇಕು ಅಂತ ಹೇಳಿ ಈ ನೈಮಿಷಾರಣ್ಯದಲ್ಲಿ ವಾಸ ಮಾಡತಕ್ಕಂತಹ ಋಷಿಗಳು ಬಂದು ಸೂತ ಮಹರ್ಷಿಯರನ್ನ ಕೇಳ್ತಾ ಇದ್ದಾರಂತೆ. ಆಗ ಸೂತ ಮಹಾಮುನಿಗಳು ಶಾಸ್ತ್ರ ಪುರಾಣಗಳನ್ನೆಲ್ಲ ತಿಳಿದುಕೊಂಡಿರ್ತಕ್ಕಂತಹ ಋಷಿಗಳು ಈ ಸತ್ಯನಾರಾಯಣ ಸ್ವಾಮಿಯ ಒಂದು ವ್ರತದ ವಿಚಾರವನ್ನು ಹೇಳ್ತೇನೆ ಅಂತ ಹೇಳಿ ಅವರೆಲ್ಲರನ್ನ ಒಂದು ಬದಿಯಲ್ಲಿ ಕುಳಿಸಿ ಅವರಿಗೆ ಆಸನವನ್ನು ಹಾಕಿ ಅವರನ್ನು ಕೂರಿಸಿ ಸತ್ಯನಾರಾಯಣ ವ್ರತವನ್ನ ಹೇಳೋದ ಕಥೆಯನ್ನ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರಂತೆ. ಅದೇ ರೀತಿಯಾಗಿ ಆ ಋಷಿಗಳು ಹೇಳ್ತಾ ಇದ್ದಾರೆ, ಹಿರಿಯ ಋಷಿಗಳಿರ ಒಂದಾನೊಂದು ಕಾಲದಲ್ಲಿ ನಾರದರು ಪ್ರಪಂಚವನ್ನ ಪರ್ಯಟನೆ ಮಾಡೋದಕ್ಕೋಸ್ಕರವಾಗಿ ಹೋಗಿರ್ತಾರೆ. ಅಂದ್ರೆ ನಾರದರ ಕೆಲಸವೇನಪ್ಪಾ ಅಂತಂದ್ರೆ ಆಯಾಯ ಲೋಕಗಳಿಗೆ ಹೋಗಿ ಆಯಾಯ ಲೋಕದಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಣೆ ಮಾಡಿ ಆ ಭಗವಂತನ ಆ ಮಾನವರ ಆ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅದಕ್ಕೆ ಶುಭವೀಕ್ಷವಾಗಿರ್ತಕ್ಕಂಥ ಒಂದು ವ್ರತ ವಿಧಾನವನ್ನ ಆ ಕಷ್ಟಗಳನ್ನ ಪರಿಹಾರ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ನಾರದ ಮಹರ್ಷಿಗಳು ಅಥಳ ವಿದಳ ಸುದಳ ದಳ ತಳ ರಸಾತಳ ಮಹಾತಳ ಪಾತಾಳ ಲೋಕಗಳನ್ನೆಲ್ಲ ಸುತ್ತಕೊಂಡಿದ್ದೆ. ಕೊನೆಯದಾಗಿ ಭೂಲೋಕದಲ್ಲಿರ್ತಕ್ಕಂಥ ಮಾನವರು ಯಾವ ರೀತಿ ಜೀವನವನ್ನು ಮಾಡ್ತಾ ಇದ್ದಾರೆ, ಅವರ ಕಷ್ಟಗಳೇನು, ಅವರ ಸಂಕಷ್ಟಗಳೇನು ನೋಡೋಣ ಅಂತ ಹೇಳಿ ನೇರವಾಗಿ ಭೂಲೋಕಕ್ಕೆ ಬರ್ತಾ ಇದ್ದಾರಂತೆ ನಾರದರು. ಬಂದಿದ್ದೆ ನಾರದರು ಮಾನವನ ಆ ಒಂದು ಜೀವನೋಪಾಯವನ್ನು ನೋಡ್ತಾ ಇದ್ದಾರಂತೆ. ನೋಡ್ತಾ ನೋಡ್ತಾ ನಾರದರಿಗೆ ಬಹಳಷ್ಟು ದುಃಖವಾಗಿದೆಯಂತೆ. ಇದೇನಿದು ಮಾನವ ಜನ್ಮ ಉತ್ತಮೋತ್ತಮವಾಗಿರ್ತಕ್ಕಂತಹ ಜನ್ಮ. ಈ ಮಾನವ ಜನ್ಮದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಇಷ್ಟೊಂದು ತೊಂದರೆ ಕಷ್ಟಗಳು ಬಂದಿದೆಯಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಳ್ತಾ ಇದ್ದಾರೆ. ನೋಡಿ, ಮಾನವರಿಗೆ ಕಷ್ಟಗಳೊಂದು ಯಾವ ರೀತಿ ಬರ್ತದೆ ಅಂತಂದ್ರೆ ಅವರು ಇನ್ನೊಬ್ಬರ ಹತ್ರ ಹೇಳ್ಕೊಳಕ್ಕಾಗಲ್ಲ. ತೊಂದರೆಗಳು, ಕಷ್ಟಗಳು, ಕಾರ್ಪಣ್ಯಗಳು ಎಲ್ಲವೂ ಉದ್ಭವ ಆಗ್ತಾ ಇರುತ್ತೆ. ಆ ಕಷ್ಟಗಳನ್ನ ಪರಿಹಾರ ಮಾಡೋದಕ್ಕೋಸ್ಕರವಾಗಿ ನಾರದರು ಏನ್ ಮಾಡ್ತಾರೆ, ಇವರ ಕಷ್ಟಗಳನ್ನ ಪರಿಹಾರ ಮಾಡಬೇಕಾದ್ರೆ ಯಾವ ಉಪಾಯದಿಂದ ಯಾರಿಂದ ಈ ಒಂದು ವ್ರತಕ್ಕೆ ಪರಿಹಾರ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಾರದರಿಗೆ ಮಹಾವಿಷ್ಣುವಿನ ಬಳಿಗೆ ಹೋಗ್ತಾ ಇದ್ದಾರೆ. ಹೌದು, ಮಹಾವಿಷ್ಣುವನನ್ನು ಹೇಳಿದ್ರೆ ಇದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ ಅಂತ ಹೇಳಿ ಸಾಕ್ಷಾತ್ ಶ್ರೀಮನ್ ನಾರಾಯಣನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ನೇರವಾಗಿ ಆ ವೈಕುಂಠಕ್ಕೆ ಹೋಗ್ತಾ ಇದ್ದಾರಂತೆ ನಾರದರು. ಹೋಗ್ತಾ ಹೋಗ್ತಾ ಶ್ರೀಮನ್ ನಾರಾಯಣ ಸ್ಮರಣೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ವೈಕುಂಠನಾಥನಾಗಿರ್ತಕ್ಕಂಥ ಶ್ರೀಮನ್ ನಾರಾಯಣ ಆದಿಶೇಷನ ಮೇಲೆ ಬಲಗಿರ್ತಕ್ಕಂಥ ಮಹಾವಿಷ್ಣುವನ್ನು ನೋಡಿದ್ದೆ ನಾರದರು ಸ್ತೋತ್ರ ಭಾಗವನ್ನು ಮಾಡ್ತಾ ಇದ್ದಾರಂತೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಸರ್ವಲೋಕೈಕನಾಥಂ. ಈ ರೀತಿ ಸ್ತೋತ್ರವನ್ನು ಮಾಡ್ತಾ ಇರಬೇಕಾದ್ರೆ ನಾರದರು ಹೇಳ್ತಾ ಇದ್ದಾರೆ, ಶಾಂತಾಕಾರಂ, ಶಾಂತ ಸ್ವರೂಪನೇ ಭಗವಂತ. ನೋಡಿ ಎಷ್ಟು ಮುಗುಳ್ತಾ ಇದ್ದಾನೆ, ಶಾಂತವಾಗಿ ನಗ್ತಾ ಇದ್ದಾನೆ. ಅಂತಹ ಶಾಂತಾಕಾರವಾಗಿರ್ತಕ್ಕಂಥವನೇ ಮೇಘವರ್ಣಂ ಶುಭಾಂಗಂ. ಅವನ ಭಗವಂತನ ಬಣ್ಣ ಹೇಗಿದೆ ಅಂತಂದ್ರೆ ಆಕಾಶದ ಬಣ್ಣವನ್ನ ಹೊಂದಿರತಕ್ಕಂಥ ನೀಲಿ ಬಣ್ಣದಲ್ಲಿ ಅವನ ಮುಖ ಕಾಣುತ್ತೆ. ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಯ ಕಾಂತಂ, ಲಕ್ಷ್ಮಿಯ ಗಂಡನೇ. ಕಮಲ ನಯನಂ, ಕಮಲಗಳ ತಾವರೆ ಎಲೆಗಳಿದ್ದಾಗೆ ತನ್ನ ಕಣ್ಣುಗಳನ್ನು ಹೊಂದಿರತಕ್ಕಂಥವನೇ.
ಯೋಗಿ ಹೃದಯಾನ ಗಮ್ಯಂ, ಯೋಗಿಗಳ ಹೃದಯದಲ್ಲಿ ಯಾವಾಗಲೂ ನೆಲೆಸಿರ್ತಕ್ಕಂಥವನೇ ಯೋಗಿ ಹೃದಯಾನ ಗಮ್ಯಂ. ಒಂದೇ ವಿಷ್ಣು ಭವಭಯಹರಂ ಸರ್ವ ಲೋಕೈಕನಾಥಂ. ಭಗವಂತ ಆಕಾಶಕ್ಕೂ ಭೂಮಿಗೂ ನೀನೊಬ್ಬನೇ, ಇದು ನಿನಗೊಂದು ನಮಸ್ಕಾರ ಅಂತ ಹೇಳ್ಕೊಳ್ತಾ ನಾರದರು ಸ್ತೋತ್ರ ಭಾಗವನ್ನು ಮಾಡಿಕೊಂಡು ಬರ್ತಾ ಇದ್ದಾರಂತೆ. ಆಗ ಮಹಾವಿಷ್ಣು ನಾರದರನ್ನು ನೋಡಿದ್ದೆ, ಇದೇ ನಾರದ, ಯಾತಕ್ಕೋಸ್ಕರವಾಗಿ ನೀನು ವೈಕುಂಠಕ್ಕೆ ಬಂದಿದ್ದೀಯಾ? ನಿನ್ನ ಮನಸ್ಸಲ್ಲಿ ಏನೋ ಒಂದು ಚಿಂತೆಯನ್ನ, ತೊಂದರೆಗಳನ್ನ ಅನುಭವಿಸ್ಕೊಂಡು ಬಂದಿದ್ದೀಯಾ? ಅದಕ್ಕೆ ಪರಿಹಾರವಾಗಿ ಯಾವುದಾದ್ರೂ ಉತ್ತರವನ್ನ ಕೊಡಿ ಅಂತ ಹೇಳ್ತಾ ಇದೆಯಾ? ಖಂಡಿತವಾಗಿ ಆ ಉತ್ತರವನ್ನು ನಾನು ನೀಡ್ತೇನೆ, ನೀನು ಬಂದಿರತಕ್ಕಂಥ ಶುಭ ವಿಚಾರವನ್ನ ತಿಳಿಸು ಅಂತ ಹೇಳಿದಾಗ ನಾರದರು ಹೇಳ್ತಾ ಇದ್ದಾರಂತೆ, ಸ್ವಾಮಿ, ನಾನು ಅತಳ ವಿತಳ ಸುತಳ ತಲಾತಳ ರಸಾತಳ ಮಹಾತಳ ಪಾತಾಳ ಲೋಕಗಳನ್ನೆಲ್ಲ ಸುತ್ತಕೊಂಡಿದ್ದ ಕೊನೆಯದಾಗಿ ಭೂಲೋಕಕ್ಕೆ ಹೋಗಿದ್ದೆ ಸ್ವಾಮಿ. ಭೂಲೋಕದಲ್ಲಿರ್ತಕ್ಕಂತಹ ಮಾನವರು ಬಹಳಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಈ ಕಷ್ಟಕ್ಕೆ ಪರಿಹಾರವಾಗಿ ಯಾವುದಾದ್ರೂ ಒಂದು ವ್ರತವಿದ್ದರೆ ದಯವಿಟ್ಟು ಅದನ್ನ ತಿಳಿಸಿ ಸ್ವಾಮಿ ಅಂತ ಹೇಳಿದಾಗ ಮಹಾತ್ಮರು ಹೇಳ್ತಾ ಇದ್ದಾರೆ, ಏನೇ ನಾರದ, ಪ್ರಪಂಚಕ್ಕೆ ಒಳ್ಳೆಯದನ್ನು ಬಯಸ್ತಕ್ಕಂಥವನು ನೀನು, ನಿನಗೆ ಮಂಗಳವಾಗಲಿ. ಆದರೆ ಮಾನವನು ಗೊತ್ತಿಲ್ಲದೆ ಇರತಕ್ಕಂಥ ಮಾಡಿದ ಪಾಪ ಕರ್ಮಗಳ ಅನುಸಾರವಾಗಿ ಈ ರೀತಿಯಾಗಿರತಕ್ಕಂಥ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಮಾನವರಿಗೆ ಕೆಲವು ವಿಚಾರ ಗೊತ್ತಿರೋದಿಲ್ಲ. ಗೊತ್ತಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಪುರೋಹಿತರ ಹತ್ರ ಹೋಗಿ ಆ ವಿಚಾರವನ್ನ ತಿಳ್ಕೊಳ್ತಾರೆ. ಇನ್ನು ಕೆಲವರು ಆ ವಿಚಾರವನ್ನ ಗೂಗಲ್ ಫೋನ್ ಅಲ್ಲಿ ಹಾಕ್ಬಿಡ್ತಾರೆ ಈಗಿನ ಕಾಲದಲ್ಲಿ, ಅಲ್ವಾ? ಗೂಗಲ್ ಅಲ್ಲಿ ಗೊತ್ತಾಗ್ಲಿಲ್ಲ ಅಂತಂದ್ರೆ ಗೂಗಲ್ ಅಲ್ಲಿ ಹೊರಟುಬಿಟ್ಟು ಅದನ್ನ ಏನಂತ ತಿಳ್ಕೊತಾ ಇರ್ತಾರೆ. ಕೆಲವರೆಲ್ಲ ಇನ್ನು ಕೆಲವರು ಪುರಾಣವನ್ನ ಹಿಂದಿನ ಕಾಲದಿಂದ ಮಾಡ್ತಕ್ಕಂಥ ಆ ಒಂದು ಕರ್ಮವನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ. ಆ ವಿಚಾರವನ್ನ ತಿಳ್ಕೊಂಡಿರ್ತಾರೆ ಹಿರಿಯರ ಹತ್ರ, ಅದನ್ನ ಪಾಲನೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದಕ್ಕೋಸ್ಕರವಾಗಿ ನೋಡಿ, ನಾವು ರಾಹುಕಾಲ ಗುಳಿಕ ಕಾಲ ಅಂತ ಹೇಳ್ತೀವಿ. ರಾಹುಕಾಲ ಗುಳಿಕ ಕಾಲ ಯಾರಿಗೆ? ಮನುಷ್ಯರಿಗೆ, ದೇವತೆಗಳಿಗೆ ಬರೋದಿಲ್ಲ. ಸಕಲ ಗ್ರಹ ಫಲ ನೀನೇ ಸರಸಿಜಾಕ್ಷ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ದೇವರುಗಳಿಗೂ ಇಟ್ಟುಬಿಟ್ಟಿದೀವಿ. ದೀಪ ಹಚ್ಚಬೇಕಾದ್ರೆ ಅಯ್ಯೋ ದೇವರಿಗೆ ರಾಹುಕಾಲ ಬಂದ್ಬಿಡುತ್ತೆ, ದೀಪ ಬೇಗ ಹಚ್ಚಿಬಿಡ್ಬೇಕು ಅಂತ. ದೇವರಿಗೆ ಯಾವ ಕಾಲವೂ ಇಲ್ಲ, ಮನುಷ್ಯರಿಗೆ. ಈ ರೀತಿಯಾಗಿ ಕೆಲವು ಗೊಂದಲಗಳಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದೀವಿ. ಆ ಗೊಂದಲಗಳನ್ನು ಅನುಭವಿಸ್ತಾ ಕಷ್ಟಗಳನ್ನು ಸಹ ಅನುಭವಿಸ್ತಾ ಇರ್ತೀವಿ. ಹಾಗಾಗಿ ನಾರದರು ಈ ಒಂದು ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಮಹಾವಿಷ್ಣುವಿನ ಹತ್ರ ಹೇಳ್ತಾ ಇದ್ದಾರಂತೆ. ಆಗ ಮಹಾವಿಷ್ಣು ಹೇಳ್ತಾ ಇದ್ದಾರೆ, ನಾರದ, ಮನುಷ್ಯನಿಗೆ ಗೊತ್ತಿಲ್ಲದೆ ಇರತಕ್ಕಂತ ಪಾಪ ಕರ್ಮಗಳ ಅನುಸಾರವಾಗಿ ಈ ರೀತಿಯಾಗಿರ್ತಕ್ಕಂಥ ಸಂಕಷ್ಟ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ಆ ಮಾನವನ ಕಷ್ಟ ಕಾರ್ಪಣ್ಯಗಳೆಲ್ಲ ನಿವಾರಣೆ ಆಗಬೇಕಾದ್ರೆ ಒಂದು ವ್ರತ ಇದೆ. ಆ ವ್ರತವನ್ನ ಮಾಡಿದರೆ ಮಾನವನ ಸಮಸ್ತ ಸಂಕಷ್ಟಗಳೆಲ್ಲವೂ ದೋಷವೂ ನಿವಾರಣೆ ಆಗುತ್ತೆ ಅಂತ ಹೇಳಿದಾಗ ಮಹಾವಿಷ್ಣು ಹೇಳ್ತಕ್ಕಂಥ ಮಾತನ್ನ ಕೇಳ್ತಾ ನಾರದರು, ಸ್ವಾಮಿ, ಅದು ಯಾವ ವ್ರತ, ಅದು ಎಲ್ಲಿಂದ ಬರುತ್ತೆ, ಆ ಭಗವಂತ ಯಾರು, ಆ ವಿಚಾರವನ್ನು ತಿಳಿಸಿ ಸ್ವಾಮಿ ಅಂತ ಹೇಳಿದಾಗ ಮಹಾವಿಷ್ಣು ಹೇಳ್ತಾ ಇದ್ದಾರೆ, ಇದು ಶ್ರೀ ಸತ್ಯನಾರಾಯಣ ಸ್ವಾಮಿ ಎಂಬತಕ್ಕಂಥ ವ್ರತ. ಈ ಸತ್ಯನಾರಾಯಣ ಸ್ವಾಮಿ ಎಂಬತಕ್ಕಂತಹ ವ್ರತವನ್ನ ಮಾನವನು ಆಚರಣೆ ಮಾಡಿದಲ್ಲಿ ಅವರ ಸಮಸ್ತ ಸಂಕಷ್ಟಗಳೆಲ್ಲವೂ ಪರಿಹಾರವಾಗುತ್ತೆ. ಇದು ಬ್ರಹ್ಮ ಮಹೇಶ್ವರರು ಸೇರಿ, ವಿಷ್ಣು ಮಹೇಶ್ವರರು ಸೇರಿ ಒಂದು ಅವತಾರದಲ್ಲಿ ದರ್ಶನವನ್ನ ಕೊಟ್ಟಿರತಕ್ಕಂತಹ ಅವತಾರ. ಅದಕ್ಕೋಸ್ಕರವಾಗಿ ಮಹಾವಿಷ್ಣುವನನ್ನ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನ ಆಚರಿಸಿದರೆ ಅವರ ಸಮಸ್ತ ಸಂಕಷ್ಟಗಳೆಲ್ಲವೂ ಪರಿಹಾರವಾಗುತ್ತೆ ಅಂತ ಹೇಳಿದಾಗ ನಾರದರಿಗೆ ಬಹಳ ಸಂತೋಷವಾಗುತ್ತೆ. ಸ್ವಾಮಿ, ಈ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನ ಮಾಡುವುದಕ್ಕೆ ಕಾಲ ಯಾವುದು, ಯಾವ ಸಮಯದಲ್ಲಿ ಮಾಡಬೇಕು, ಇದಕ್ಕೆ ಬೇಕಾಗತಕ್ಕಂತ ಆ ಪದಾರ್ಥಗಳೇನು, ದ್ರವ್ಯಗಳೇನು ಅಂತ ಹೇಳಿದಾಗ ಮಹಾವಿಷ್ಣು ಹೇಳ್ತಾ ಇದ್ದಾರೆ, ಎಲೆ ನಾರದ, ಈ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಯಾವಾಗ ಸಂಕಲ್ಪವನ್ನು ಮಾಡಿಕೊಳ್ತಾರೋ ಆ ದಿವಸ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಈ ಸತ್ಯನಾರಾಯಣ ಸ್ವಾಮಿಗೆ ಬೇಕಾಗಿರತಕ್ಕಂತ ಪದಾರ್ಥಗಳೇನು ಅಂತಂದ್ರೆ ಹೂವು, ಹಣ್ಣು, ಹಂಪಲಗಳನ್ನೆಲ್ಲ ಸಿದ್ಧಪಡಿಸಿಕೊಂಡು ರವೆ ಸಕ್ಕರೆಗಳಿಂದ ಮಿಶ್ರಿತವಾದ ಅಕ್ಕಿ ಹಿಟ್ಟಿನ ಸಪಾದ ಪಕ್ಷವನ್ನು ಸಿದ್ಧತೆಯನ್ನು ಮಾಡಿಕೊಂಡು ತನ್ನ ಮನೆಯನ್ನ ಗೋಮಯದಿಂದ ಸಾರಿಸಿ ರಂಗವಲ್ಲಗಳಿಂದ ಅಲಂಕರಿಸಿ ತಳಿರು ತೋರಣಗಳಿಂದ ಅಲಂಕರಿಸಿ ಶೃಂಗರಿಸಿ ತನ್ನ ಬಂಧು ಬಾಂಧವರನ್ನ ಕರೆಸಿ ಶಾಸ್ತ್ರೋಕ್ತವಾಗಿ ಬ್ರಾಹ್ಮಣರನ್ನ ಕರೆಸಿ ಈ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನ ಆಚರಿಸಬೇಕು. ಈ ವ್ರತವನ್ನ ಆಚರಿಸೋದಕ್ಕೆ 4 ವರ್ಷಗಳು ಆಚರಿಸಬೇಕು. ಈ ವ್ರತವನ್ನ 4 ವರ್ಷಗಳು ಆಚರಿಸಿದ ನಂತರ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಬೇಕು. ಈ ರೀತಿಯಾಗಿ ಮಾಡಿದರೆ ಮಾನವನ ಸಮಸ್ತ ಸಂಕಷ್ಟಗಳೆಲ್ಲವೂ ಪರಿಹಾರವಾಗುತ್ತೆ ನಾರದ ಅಂತ ಹೇಳಿ ಮಹಾವಿಷ್ಣು ನಾರದರಿಗೆ ಹೇಳ್ತಾ ಇದ್ದಾಗ ನಾರದರಿಗೆ ಬಹಳ ಸಂತೋಷವಾಗುತ್ತಂತೆ. ಈ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನ ಭೂಲೋಕಕ್ಕೆ ಪ್ರಚಾರ ಮಾಡಬೇಕು ಅಂತ ಮನಸ್ಸಿನಲ್ಲಿ ಮಹಾವಿಷ್ಣು ಹೇಳಿದಂತಕ್ಕಂತಹ ಮಾತನ್ನ ಸ್ಕಾಂದ ಪುರಾಣದ ರೇವಾಖಂಡದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪ್ರಥಮೋಧ್ಯಾಯ
समाप्तिः जय सत्यनारायण जय सत्य भामेश जय सत्य गणपति जयतु जयतु भूर्भुवत्सुवः तत्सवितुर्वरेण्यं भर्गो देवस्य धीमहि धियो यो नः प्रचोदयात् ॐ महापो ज्योतिरसो अमृतं ब्रह्म भूर्भुवत्सुवरं भूर्भुवत्सुवरं भूर्भुवत्सुवरो